ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಜ್ಯೋತಿ ಸಿಟಿಯೇ ಗೈಸ್. ಇವತ್ತು ನಾವು ಚನ್ನರಾಯಪಟ್ಟಣ ಹತ್ರ ಇರೋ ನುಗ್ಗೇಹಳ್ಳಿಗೆ ಹೋಗ್ತಾ ಉಂಟು. ನಮ್ಮ ಚಿಕ್ಕತ್ತೆ ಮನೆ ಓಪನಿಂಗ್ ಇತ್ತು, ಸೊ ನಾವು ನಮ್ಮ ಅದಕ್ಕೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೊರಟ್ವಿ. ಮಾರ್ನಿಂಗ್ ಬೇಗ ಹೊರಟ್ವಿ, ಸೊ ಟಿಫನ್ ಎಂತ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲೇ ಹೈವೇನಲ್ಲಿ ಬೆಣ್ಣೆ ದೋಸೆ ಅಂತ ಫೇಮಸ್ ಹೋಟೆಲ್. ನಾವು ಯಾವತ್ತೂ ಇಲ್ಲಿ ಟೇಸ್ಟ್ ಮಾಡಿರಲಿಲ್ಲ. ನನ್ನ ಹಸ್ಬೆಂಡ್ ಎಲ್ಲ ಹೋಗ್ಬಿಟ್ಟು ಬಂದಿದ್ರು, ಬಟ್ ನಮ್ಮನ್ನು ಕರ್ಕೊಂಡು ಯಾವತ್ತೂ ಹೋಗಿರಲಿಲ್ಲ. ಸೊ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡೋಣ ಅಂತ ಹೇಳಿ ನಾವು ಅದಕ್ಕೆ ಹಸ್ಬೆಂಡ್ ಎಲ್ಲ ಹೋದ್ವಿ. ಇವರು ದೋಸೆ ಬರೋದು ಲೇಟ್ ಆಯಿತು ಅಂತ ಅಲ್ಲೇ ಸೆಲ್ಫಿ ಸ್ಟಾರ್ಟ್ ಮಾಡಿಕೊಂಡ್ರು. ಆರ್ಡರ್ ಮಾಡಿ ತುಂಬ ಹೊತ್ತಾದ್ರೂ ದೋಸೆ ಅಂತ ಬರಲೇ ಇಲ್ಲ. ಲಾಸ್ಟಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ನೋಡಿ ಕೊನೆಗೂ ಬಂತು ದೋಸೆ. ಸಖತ್ತಾಗಿತ್ತು ಟೇಸ್ಟು. ನಾನು ಸುಮ್ಮನೆ ಹೇಳ್ತಾರೆ ಅಂತ ನೆನೆಸ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಯೂಶ್ವಲಿ ಕಾಫಿ ಎಲ್ಲ ಕುಡಿಯೋಲ್ಲ ನಾನು, ಬಟ್ ಯಾಕೋ ಅವತ್ತು ಕುಡಿಬೇಕಂತ ಅನ್ನಿಸ್ತು. ಕಾಫಿನ ತೊಗೊಂಡ್ವಿ, ಸಖತ್ತಾಗಿತ್ತು ಕಾಫಿ ಕೂಡ ಟೇಸ್ಟು. ಸೊ ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ಸೊ ಟಿಫನ್ ಮಾಡ್ಕೊಂಡು ಮತ್ತೆ ಹೊರಟ್ವಿ. ನಾವು ಹೋಗೋಷ್ಟ್ರಲ್ಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ದಿತ್ತು. ನಾವು ಎಂಟರ್ ಆದ್ವಿ. ಆಮೇಲೆ ನೋಡಿದ್ರೆ ಒಳಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಗೋಗಿತ್ತು. ಆಮೇಲೆ ಹೋಗಿ ನಾವು ಪೂಜೆ ಎಲ್ಲ ಮಾಡಿ ಎಲ್ಲರ ಜೊತೆ ಜಾಯ್ನ್ ಆದ್ವಿ. ನೋಡಿ, ಸ್ವಾಮಿ ಪೂಜೆ ಪ್ರಸಾದ ತಿಂದ್ವಿ. ಇದು ತಿಂದೆ ಹಾಗೆ ಬಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಗಿದ್ದು ವ್ಯರ್ಥ ಅಂತ ಹೇಳ್ತಾರೆ. ಅಷ್ಟು ಸ್ಪೆಷಲ್ ಈ ಪ್ರಸಾದ. ಗೋವಿಂದ ಗೋವಿಂದ. ಸೊ ನಾವು ಎಲ್ಲ ಒನ್ ಬೈ ಒನ್ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಮತ್ತೆ ನೋಡಿ, ಇವರು ನಮ್ಮ ಅತ್ತೆಯ ಅಕ್ಕ ತಂಗಿಯರು ಎಲ್ಲ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ರು. ತುಂಬ ಫನ್ನಾಗಿ ಹಳೇದೆಲ್ಲ ನೆನೆಸ್ಕೊಂಡು ಮಾತಾಡ್ತಿದ್ರು. ಚೆನ್ನಾಗಿತ್ತು ಕಾನ್ವರ್ಸೇಷನ್ ಒಂಥರ. ಮತ್ತು ನಾವೆಲ್ಲರನ್ನೂ ಮಾತಾಡ್ಸ್ಕೊಂಡು ಈ ಕಡೆ ಅಡುಗೆ ಹತ್ರ ಬಂದ್ವಿ. ಮನೆಯಿಂದ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಉಂಟು. ಆ ಕಡೆ ಶಾಮಿಯಾನ ಹಾಕ್ಬಿಟ್ಟು ಊಟಕ್ಕಂತ ರೆಡಿ ಮಾಡಿದ್ರು ಅಲ್ಲಿ. ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಆಗೋಗಿತ್ತು. ಲಾಸ್ಟ್ ಪಕೋಡ ಒಂದು ಎಣ್ಣೆಗೆ ಬಿಡ್ತಾಯಿದ್ರು ಅಷ್ಟೇ. ಎಲ್ಲ ಅಡುಗೆ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಆಲ್ರೆಡಿ. ಮತ್ತು ನೋಡಿ, ಇದು ಫಸ್ಟ್ ಹಂತಿ. ಎಲ್ಲರನ್ನೂ ಬೇಗ ಬೇಗ ಊಟಕ್ಕೆ ಕೂರಿಸಿ, ಸಿಕ್ಕಾಪಟ್ಟೆ ಬಿಸ್ತಿತ್ತು ಅಂತ ಹೇಳಿ ನಾನು ನಮ್ಮ ಅದಕ್ಕೆ ಇಬ್ಬರು ಬಂದವ್ರಿಗೆ ತಾಂಬೂಲ ಕೊಡೋಣ ಅಂತ ಹೇಳಿ ಹೊರಟ್ವಿ. ಮತ್ತು ನಾವು ಕೂಡ ಬೇಗ ರಿಟರ್ನ್ ಆಗಬೇಕಿತ್ತು. ಏನೋ ಎಮರ್ಜೆನ್ಸಿ ಕಾಲ್ ಬಂತು ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ ಬೇಗ ಹೊರಟ್ವಿ. ಹಾಗಾಗಿ ಒಂದು 2 ಹಂತಿ 3 ಹಂತಿ ಅಷ್ಟೇ ಕೊಟ್ಬಿಟ್ಟು ತಾಂಬೂಲ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಮತ್ತು ನೋಡಿ, ಊಟ ಚೆನ್ನಾಗಿತ್ತು. ನನಗೆ ಇದರಲ್ಲಿ ತುಂಬ ಫೇವ್ರೆಟ್ ಅಂತಂದರೆ ಯಾವಾಗಲೂ ಎಲ್ಲ ಕಾಂಬಿನೇಷನ್ಗಿಂತ ಪಾಯಸ ಮತ್ತು ಬೂಂದಿ ತುಂಬ ಇಷ್ಟ ಆಗುತ್ತೆ ಕಾಂಬಿನೇಷನ್ನು. ನಿಮಗೂ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಗೈಸ್. ನೋಡಿ, ಊಟ ತುಂಬ ಹೆವಿ ಅಂತಲೂ ಇರಲಿಲ್ಲ, ತುಂಬ ಚೆನ್ನಾಗಿ ಮಾಡಿಸಿದ್ರು. ಮತ್ತು ಎಷ್ಟು ಬೇಕೋ ಅಷ್ಟೇ ಮಾಡಿಸಿದ್ರು. ಸುಮ್ಮನೆ ಹೆವಿ ಮಾಡಿ ವೇಸ್ಟ್ ಮಾಡೋದೆಲ್ಲ ಮಾಡಿರಲಿಲ್ಲ. ಚೆನ್ನಾಗಿತ್ತು ಎಲ್ಲ ಊಟನೂ. ಮತ್ತು ಊಟ ಮುಗಿಸಿ ಒಂದು ರೌಂಡ್ ಮನೆ ತೋರಿಸೋಣ ನಿಮಗೆಲ್ಲ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟು ತುಂಬ ಜನ ಉಂಟು, ತುಂಬ ಕ್ಲಿಯರಾಗಿ ತೋರಿಸ್ಲಿಕ್ಕಾಗಿಲ್ಲ. ಹೇಗಾಗುತ್ತೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಮನೆ ನೋಡ್ಕೊಂಡು ಬನ್ನಿ.
ಇನ್ನು ಟೆರಸ್ಸಿಗೆ ಬಂದೆ ನಾನು. ಟೆರಸ್ಸಿಗೆ ಬಂದ ತಕ್ಷಣ ತುಂಬ ಹಾಯ್ ಅನ್ನಿಸ್ತು. ಆ ಬೇಸಿಗೆನಲ್ಲಿ ತಂಪು ಗಾಳಿ ಬೀಸ್ತಿತ್ತು ಮೇಲ್ಗಡೆ. ಮೇಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಸುತ್ತಮುತ್ತ ಎಷ್ಟು ಮನೆಗಳುಂಟು ಕವರ್ ಮಾಡ್ಲಿಕ್ಕೆ ಚಾನ್ಸ್ ಉಂಟು, ಎಲ್ಲ ಮನೆಯೂ ಕಾಣಿಸ್ತಾ ಇತ್ತು. ಚೆನ್ನಾಗಿತ್ತು, ಮೇಲೆ ತುಂಬ ತಂಪು ಗಾಳಿ ಬೀಸ್ತಾ ಇತ್ತು. ಮತ್ತು ನಮ್ಮ ಚಿಕ್ಕತ್ತೆ ಉಂಟಲ್ಲ, ಅವ್ರ ಹೆಸರು ಪಂಕಜ ಅಂತ. ಅವ್ರಿಗೆ ನಾವೆಲ್ಲ ಅಂದರೆ ತುಂಬ ಇಷ್ಟ. ಮತ್ತೆ ನೋಡಿ, ಇವರು ನನ್ನ ನಾದಿನಿ ಶ್ವೇತಾ ಅಂತ ಹೇಳಿ, ನಮ್ಮ ಪಂಕಜ ಅತ್ತೆ ಅಂತ ಹೇಳಿದ್ನಲ್ಲ, ನಮ್ಮ ಚಿಕ್ಕತ್ತೆ ಅವ್ರ ಮಗಳು. ತುಂಬ ಚೆನ್ನಾಗಿ ರೆಡಿಯಾಗಿದ್ರು ಮತ್ತು ತುಂಬ ಫ್ರೆಂಡ್ಲಿ ಇವರು. ತುಂಬ ಬೇಗ ಕ್ಲೋಸ್ ಆಗ್ತಾರೆ, ಚೆನ್ನಾಗಿ ಹೊಂದ್ಕೊತಾರೆ ಎಲ್ರಿಗೂ. ಮತ್ತೆ ಎಲ್ಲ ಮುಗಿಸ್ಕೊಂಡು ಹೊರಟು ನಮ್ಮ ಬಂಗುನು ಫುಲ್ ಸುಸ್ತಾಗಿ ಹೋಗ್ಬಿಟ್ಲು ಬಿಸಿಲಲ್ಲಿ. ಎಲ್ರಿಗೂ ಸಾಕಾಗೋಗಿತ್ತು. ಅಷ್ಟೊತ್ತೇ ಬಿಸಿಲಲ್ಲಿ ನಿಲ್ಲಿಕ್ಕಾಗಿಲ್ಲ. ನಿಮ್ಮ ಪಪ್ಪ ಹೊರಗಡೆ ಎಲ್ಲ ಕೆಲಸ ಮಾಡೋರು ಕತೆ ಏನು ಅಂತ ನೆನೆಸ್ಕೊಂಡು ಬಂದ್ವಿ ನಾವು. ರೋಡಲ್ಲಿ ಬರ್ತಾನೋ ಸಿಕ್ಕಾಪಟ್ಟೆ ಬಿಸಿಲಲ್ವ ಗಾಯ್ಸ್. ಈ ಬೇಸಿಗೆ ಅಂತೂ ಇನ್ನೂ ಬಿಸಿಲುಂಟು. ಸೊ ಎಲ್ಲ ಮುಗಿಸ್ಕೊಂಡು ಬೇಗ ನಾವು ಬ್ಯಾಂಗ್ಳೂರ್ ರಿಟರ್ನ್ ಆದ್ವಿ. ಸೊ ಗಾಯ್ಸ್, ಇವತ್ತಿಗೆ ಇಷ್ಟ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನಗೆ ಈ ಥರ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.